ಇನ್ನು ದೇಶದ ವಿವಿಧ ಭಾಗಗಳಲ್ಲಿ ಜಂಜಿ ಯುವ ಜನತೆಯ ಹೋರಾಟಗಳು ಯಶಸ್ವಿ ಆಗ್ತಾ ಇರುವ ಬೆನ್ನಲ್ಲೇ ಬಿಡದಿಯಲ್ಲಿ ಟೌನ್ಶಿಪ್ ವಿರುದ್ಧ ನಡೀತಾ ಇರುವ ರೈತರ ಹೋರಾಟಕ್ಕೂ ಕೂಡ ಜಂಜಿಗಳ ಇಳಿಸುವ ಯೋಜನೆಯನ್ನು ರೂಪಿಸಲಾಗಿದೆ. ಒಂದು ಶುರು ಆದರೆ ಹಂಗೆ ಶುರುನೇ ಅದು. ಟೌನ್ಶಿಪ್ ಯೋಜನೆಯ ವಿರುದ್ಧದ ಕಿಚ್ಚನ್ನು ಮತ್ತಷ್ಟು ತೀವ್ರಗೊಳಿಸಲು ನಿರ್ಧರಿಸಿರುವ ಬಿಡದಿ ಭಾಗದ ರೈತರು ಇದೀಗ ತಮ್ಮ ಹೋರಾಟಕ್ಕೆ ಜಂಜಿ ರೈತ ಮಕ್ಕಳನ್ನು ಕಣಕ್ಕಿಳಿಸೋಕೆ ಪ್ಲಾನ್ ಮಾಡಿದ್ದಾರೆ. ಹೋರಾಟಕ್ಕೆ ಯುವಶಕ್ತಿಯ ಬೆಂಬಲ ಕೋರಿ ಬಿಡದಿಯ ರೈತರು ವಿಶೇಷ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಯುವಜನತೆಯನ್ನು ತಲುಪಲು ಮುಂದಾಗಿರುವ ರೈತರು ಈ ಹೋರಾಟದಲ್ಲಿ ಭಾಗವಹಿಸುವಂತೆ ಜಂಜಿ ಯುವಕ ಯುವತಿಯರಿಗೆ ಕರೆ ಕೊಟ್ಟಿದ್ದಾರೆ. ಜಂಜಿ ರೈತ ಮಕ್ಕಳೇ, ನಿಮ್ಮ ಸಮಯ ಈಗ ಬಂದಿದೆ. ಇಂದು ನೀವು ಬರೆದಿದ್ರೆ ನಾಳೆ ನಿಮ್ಮ ಭವಿಷ್ಯ ಇರಲ್ಲ. ಇಂದು ನಮ್ಮ ಭೂಮಿಗಾಗಿ, ನಾಳೆ ನಿಮ್ಮ ಭವಿಷ್ಯಕ್ಕಾಗಿ ಒಂದಾಗಿ ಹೋರಾಡೋಣ ಅಂತ ಆಹ್ವಾನವನ್ನು ಕೊಟ್ಟಿದ್ದಾರೆ. ಟೌನ್ಶಿಪ್ ಯೋಜನೆಯಿಂದ ಕೃಷಿ ಭೂಮಿ ಕಳೆದುಕೊಳ್ಳುವ ಭೀತಿಯಲ್ಲಿರುವ ರೈತರು ತಮ್ಮ ಹಕ್ಕಿನ ಹೋರಾಟಕ್ಕೆ ಯುವ ಪೀಳಿಗೆಯನ್ನು ಒಗ್ಗೂಡಿಸ್ತಾ ಇದ್ದಾರೆ. ಡಿಜಿಟಲ್ ಯುಗದ ಜಂಜಿ ರೈತ ಮಕ್ಕಳು ಹೋರಾಟಕ್ಕೆ ಇಳಿದ್ರೆ ರೈತರ ಹೋರಾಟ ಮತ್ತಷ್ಟು ತೀವ್ರಗೊಳ್ಳಲಿದೆ ಅನ್ನೋ ವಿಶ್ವಾಸ ಅವರಿಗಿದೆ. ನಾವು ಕಳೆದ 500ಕ್ಕೂ ಹೆಚ್ಚು ದಿನಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಬಿಡದಿಲಿ ಇಲ್ಲಿ 9600 ಎಕರೆಗಳಿಗಿಂತ ಹೆಚ್ಚು ಭೂಮಿನ ಅಕ್ವೈರ್ ಮಾಡ್ತಾರೆ, ಬಲವಂತವಾಗಿ ಅಕ್ವೈರ್ ಮಾಡ್ತಿದ್ದಾರೆ. ಇಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಮರಗಳಿವೆ. ನಾವೇನು ಕೇಳ್ಕೊಳ್ಳೋದು ಅಂದರೆ ಈಗಿನ ಯುವ ಶಕ್ತಿಗಳಲ್ಲಿ ನೀವೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಬೇಕು. ರೈತರುಗಳಿಗೆ ಇಲ್ಲಿ ಎಷ್ಟೊಂದು ಜನ ಯುವ ಶಕ್ತಿಗಳು ರೈತರ ಮಕ್ಕಳುಗಳೇ ಆಗಿರ್ತೀರಾ. ಈಗ ಏನು ಅಂದರೆ ರೈತರ ಮಕ್ಕಳುಗಳು ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಸೈಂಟಿಸ್ಟ್ಗಳಾಗ್ಬೋದು, ರಾಜಕಾರಣಿಗಳಾಗ್ಬೋದು. ಅದೇ ಇಂಜಿನಿಯರ್ ಮಕ್ಕಳುಗಳು ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಓಕೆ, ಇನ್ನು ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. SIR ಮನೆ ಮನೆ ಸಮೀಕ್ಷೆ ಮುಕ್ತಾಯಕ್ಕೆ ಕೇವಲ 10 ದಿನ ಅಷ್ಟೇ ಬಾಕಿ ಇದೆ. ರಾಜ್ಯ ಚುನಾವಣಾ ಆಯೋಗ ರಾಜ್ಯದಲ್ಲಿ ಸುಮಾರು 84 ಲಕ್ಷ ಮತದಾರರನ್ನು ಶಾಶ್ವತವಾಗಿ ಕೈಬಿಡೋದಕ್ಕೆ ಮುಂದಾಗಿದೆ. 84 ಲಕ್ಷ ರಾಜ್ಯದಲ್ಲಿ. ಇದರಲ್ಲಿ ನಾಪತ್ತೆ ಆದವರು, ಮೃತಪಟ್ಟವರು, ಶಾಶ್ವತವಾಗಿ ಶಿಫ್ಟ್ ಆದವರು ಎರಡೆರಡು ಕಡೆ ಮತದಾರರ ಪಟ್ಟಿಯಲ್ಲಿ ಇರೋದು. ಹೀಗೆ 84.31 ಲಕ್ಷ ಮತದಾರರನ್ನು ಮೊದಲ ಕರಡು ಮತದಾರರ ಪಟ್ಟಿಯಿಂದ ಕೈಬಿಡೋದಾಗಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಹೇಳಿದ್ದಾರೆ. ಜೊತೆಗೆ 43 ಲಕ್ಷ ಮತದಾರರು ಎನ್ರೋಲ್ಮೆಂಟ್ ಅರ್ಜಿ ಪಡೆದು ವಾಪಸ್ ಕೊಟ್ಟಿಲ್ಲ. 5.54 ಲಕ್ಷ ಅರ್ಜಿ ವಿತರಣೆಯಾಗಿದೆ. 4.26 ಲಕ್ಷ ಡಿಜಿಟಲೈಸೇಷನ್ ಆಗಿದೆ. ಇನ್ನು ಕೆಲವರೆಲ್ಲ ಆನ್ಲೈನಲ್ಲಿ ಅಪ್ಲೈ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ತನಕದ ಪ್ರೋಗ್ರೆಸ್ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಎನ್ಯುಮರೇಷನ್ ಫಾರ್ಮ್ ಸೈನ್ ಮಾಡಿ ಕೊಟ್ಟಿಲ್ಲ ಅವ್ರ ಹೆಸರು ಡ್ರಾಫ್ಟ್ ರೋಲಲ್ಲಿ ಬರುವುದಿಲ್ಲ. ಉದಾಹರಣೆಗೆ ಡ್ಯೂಪ್ಲಿಕೇಟ್ ಮತದಾರ ಸುಮಾರು 5.5 ಲಕ್ಷ ಮತದಾರರು ಇದ್ದಾರೆ. ಡೆತ್ ಸುಮಾರು 15 ಲಕ್ಷ ಮತದಾರರು ಮರಣ ಹೊಂದಿದ್ದಾರೆ. ಪ್ರತಿಯೊಂದು ಡೆತ್ ಸರ್ಟಿಫಿಕೇಟ್ ನಾವು ತಗೊಂಡಿದ್ದೀವಿ, ಸ್ಥಳ ಮಗಜರ್ ಮಾಡಿರ್ತೀವಿ, ಬಿಲ್ ಹತ್ರನೂ ಮಾಹಿತಿಯನ್ನು ಕೊಟ್ಟಿರ್ತೀವಿ. ಅವರು ಹೆಸರು ಡ್ರಾಫ್ಟ್ ರೋಲ್ ಇರುವುದಿಲ್ಲ. ಆಬ್ಸೆಂಟ್ ಅಂಡ್ ಶಿಫ್ಟೆಡ್ ಅವರುಗಳು ಸಮೇತ ಪರ್ಟಿಕ್ಯುಲರ್ ಅಡ್ರೆಸ್ ಅಲ್ಲಿ ಇಲ್ಲದೇ ಇರುವ ಕಾರಣ ಸೈನ್ ಮಾಡಿ ವಾಪಸ್ ಅಲ್ಲಿ ಒಂದು ಕರ್ನಾಟಕದ 20-25 ಲಕ್ಷ ಇಲ್ಲ, ಹಂಗೆ ಮಾಡಕ್ಕೆ ಬರಲ್ಲ. 84 ಲಕ್ಷ ಎಲ್ಲ ಇವ್ರು ಅಲ್ಲ, ಅದಲ್ಲ, ಮೃತ ಮತದಾರರು ತೆಗಿಲೇಬೇಕು. 15 ಲಕ್ಷ ಅದೇ ಆಯ್ತು. ಎರಡು ಕಡೆ ಮತ ಹೊಂದಿದವರು 5.5 ಲಕ್ಷ ಅವರೇ ಇದ್ದಾರೆ. 5.5 ಲಕ್ಷದಲ್ಲಿ ಅರ್ಧ ಕಟ್ಟಾಗುತ್ತೆ. ಅರ್ಧ ಅಂದ್ರೆ ಅವರು ಎರಡೆರಡು ಕಡೆ ಮತದಾರರು ಒಂದು ಉಳಿಸ್ಕೋತಾರೆ. ಶಿಫ್ಟ್ ಆದವರು ಇದಾರಲ್ಲ, ಶಾಶ್ವತವಾಗಿ ಶಿಫ್ಟ್ ಆಗ್ಬಿಟ್ಟಿದ್ದಾರೆ ಅವರು ರಾಜ್ಯ ಬಿಟ್ಟು. ಅವ್ರದ್ದು ಅಲ್ಲಿಗೆ ಹೋಗಿರುತ್ತೆ. ಆಲ್ಮೋಸ್ಟ್ ಒಂದು 25 ಲಕ್ಷದವರೆಗಂತೂ ಕರ್ನಾಟಕದಲ್ಲಿ ಆಗುತ್ತೆ. 25 ಲಕ್ಷ ಅಂತೂ ಆಗುತ್ತೆ. ಈ ಬಾರಿ ಕರುನಾಡಿನ ಮೇಲೆ ವರುಣ ಅವಕೃಪೆ ತೋರಿದ್ದಾನೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬರ ಆವರಿಸಿದೆ. ಬಿಜೆಪಿ ನಾಯಕರು ಒಂದೊಂದು ತಂಡಗಳಾಗಿ ಬರಪೀಡಿತ ಜಿಲ್ಲೆಗಳನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಸೊರಗೊಂಡನಹಳ್ಳಿ ಬಳಿ ವಿಪಕ್ಷ ನಾಯಕ ಅಶೋಕ್ ಬರ ವೀಕ್ಷಣೆ ಮಾಡಿದರು. ಗ್ರಾಮದ ರೈತ ಕಾರ್ತಿಕ್ ಜಮೀನಿಗೆ ಭೇಟಿ ಕೊಟ್ಟರು. ಮಳೆ ಇಲ್ಲದೆ ಹೂವಾಗುವ ಮುನ್ನವೇ ಬಾಡಿ ಬೆಂಡಾದ ಸೂರ್ಯಕಾಂತಿ ಬೆಳೆಯನ್ನು ವೀಕ್ಷಣೆ ಮಾಡಿದರು. ಅಲ್ಲಿಂದ ದಾವಣಗೆರೆಗೆ ಹೋದರು. ಮಾಯಕೊಂಡ ಕ್ಷೇತ್ರದ ನೇರ್ಲಿಗೆ ಗ್ರಾಮಕ್ಕೆ ತೆರಳಿ ಜಯಣ್ಣ ಅನ್ನೋರು ಅಡಿಕೆ ತೋಟ ವೀಕ್ಷಣೆ ಮಾಡಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸಿಎಂ ಸ್ವಕ್ಷೇತ್ರ ಕನಕಪುರದಲ್ಲಿ ಬಿಜೆಪಿ ನಿಯೋಗ ಬರ ಅಧ್ಯಯನ ಪರಿಶೀಲನೆ ಮಾಡಿತು. ಅದು ಚಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ. ಕನಕಪುರ ತಾಲೂಕಿನ ಮಲ್ಲೇಗೌಡನ ದೊಡ್ಡಿ ಹಾಗೂ ಸಾಸಲಾಪುರ ಗ್ರಾಮಗಳಿಗೆ ಭೇಟಿ ಕೊಟ್ಟರು. ನೀರಿಲ್ಲದೆ ಒಣಗ್ತಾ ಇರುವ ಬಾಳೆ ಮತ್ತು ಅಡಿಕೆ ತೋಟಗಳನ್ನು ಪರಿಶೀಲನೆ ಮಾಡಿದರು. ಒಣಗಿರುವ ಕೆರೆ ಕಟ್ಟೆಗಳಿಗೂ ಭೇಟಿ ನೀಡಿ ಸ್ಥಿತಿಗತಿಯನ್ನು ಅವಲೋಕಿಸಿದರು. ಚಾಮರಾಜನಗರದಲ್ಲೂ ಬಿಜೆಪಿ ಪರ ಪರಿಶೀಲನೆಯನ್ನು ನಡೆಸಿದೆ. ಇವತ್ತು ನಾವು ಬಂದು ನಿಂತಿರೋ ಹೊಲ ಸೂರ್ಯಕಾಂತಿ ಹೊಲ. 90 ದಿನಕ್ಕೆ ಇದು ಕಟಾವ್ ಆಗಬೇಕು. ಮೊಗ್ಗುನು ಕೂಡ ಬಂದಿಲ್ಲ. 1.5-2 ತಿಂಗಳಿಂದನೂ ಕೂಡ ಮಳೆನೂ ಕೂಡ ಬಂದಿಲ್ಲ. ಮಳೆ ಕನಕಪುರ ಯಾರ ಕ್ಷೇತ್ರ ಅಂತ ತಮಗೆ ಹೇಳ್ಕೊಡ್ಬೇಕಾಗಿಲ್ಲ. ರಾಜ್ಯದ ಮುಖ್ಯಮಂತ್ರಿಗಳ ಕ್ಷೇತ್ರ. ನಮ್ಮ ಬರ ಪರಿಸ್ಥಿತಿಯ ಅವಲೋಕನ ಅಲ್ಲಿಂದಲೇ ಸ್ಟಾರ್ಟ್ ಆಯಿತು. ಹಣದ ಕೊರತೆಯಿಂದಾಗಿ ಅಯೋಧ್ಯೆಯ ದನ್ನಿಪುರದಲ್ಲಿ ನಿರ್ಮಾಣಗೊಳ್ಳಬೇಕಿದ್ದ ಮಸೀದಿ ಬದಲು ಸಣ್ಣ ಮಸೀದಿ ನಿರ್ಮಿಸೋದಕ್ಕೆ ಇಂಡೋ ಇಸ್ಲಾಮಿಕ್ ಕಲ್ಚರಲ್ ಫೌಂಡೇಶನ್ ನಿರ್ಧಾರ ಮಾಡಿದೆ. ಮಸೀದಿ, ಆಸ್ಪತ್ರೆ, ಗ್ರಂಥಾಲಯ, ಸಮುದಾಯ ಪಾಕಶಾಲೆ ಹಾಗೂ ಇತರ ಸಾರ್ವಜನಿಕ ಸೌಲಭ್ಯಗಳನ್ನು ಒಳಗೊಂಡ ಯೋಜನೆಗೆ ಸುಮಾರು 300 ಕೋಟಿ ರೂಪಾಯಿ ವೆಚ್ಚವಾಗುತ್ತೆ. ಆದರೆ ಇದುವರೆಗೂ ಟ್ರಸ್ಟ್ಗೆ ಕೇವಲ 1.5 ಕೋಟಿ ದೇಣಿಗೆ ಲಭಿಸಿದೆ. ಹೀಗಾಗಿ ಯೋಜನೆಯನ್ನು ಮರುಪರಿಶೀಲನೆ ಮಾಡೋದಕ್ಕೆ ಟ್ರಸ್ಟ್ ನಿರ್ಧಾರ ಮಾಡಿದೆ. ಇದೀಗ ಮಸೀದಿ ನಿರ್ಮಾಣಕ್ಕೆ ಸುಮಾರು 3 ಕೋಟಿ ವೆಚ್ಚವಾಗುವಂತೆ ಹೊಸ ಯೋಜನೆಯನ್ನು ರೂಪಿಸಲಾಗಿದೆ.
ಸರಿ, ಬಾಬ್ರಿ ಮಸೀದಿ ನೋಡಿದಾಗ ರಾಮ ಮಂದಿರ ಕಟ್ಟಿದ್ರು ಅಂತಾರೆ. ಇದಕ್ಕೆ ಇದನ್ನು ಕೊಡ್ತಾ ಇಲ್ವಾ ಡೊನೇಷನ್ನು? ಏನಪ್ಪ? ಕ್ಷಿಪಣಿ ದಾಳಿ ಭೀತಿಗೆ ಉಕ್ರೇನ್ನ ಬಂದರಿನಲ್ಲಿ ಸಿಲುಕಿದ 13 ಭಾರತೀಯರು ಸುರಕ್ಷಿತವಾಗಿದ್ದಾರೆ ಅಂತ ಕಡಲ ಆಡಳಿತ ನಿರ್ದೇಶನಾಲಯ DGMA ತಿಳಿಸಿದೆ. ರಷ್ಯಾ ಮತ್ತು ಉಕ್ರೇನ್ ಯುದ್ಧದಿಂದಾಗಿ ಸದ್ಯ ಕಪ್ಪು ಸಮುದ್ರ ರಣಾಂಗಣವಾಗಿದೆ. ಉಕ್ರೇನ್ನಲ್ಲಿ ಭೀಕರ ಕ್ಷಿಪಣಿ ದಾಳಿಗಳ ಆತಂಕದ ನಡುವೆ ಇದೀಗ ಚೋರ್ನೋಮೋರ್ಸ್ಕ್ನಲ್ಲಿ ಬಂದರಿನಲ್ಲಿ 13 ಮಂದಿ ಭಾರತೀಯರು ಸಿಕ್ಕಾಕೊಂಡಿದ್ದಾರೆ. ಈ ಕುರಿತು ಮಾಹಿತಿಯನ್ನು ನೀಡಿರುವ ಕಡಲ ಆಡಳಿತ ನಿರ್ದೇಶನಾಲಯ ಸದ್ಯ ಹಡಗಿನಲ್ಲಿರುವ ಎಲ್ಲ 13 ಭಾರತೀಯರು ಸೇಫ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ದ್ವೇಷ ಭಾಷಣ ಮಾಡಿದ ಆರೋಪದ ಮೇಲೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ವಿರುದ್ಧ ಪ್ರಕರಣ ದಾಖಲಾಗಿದೆ. ಉಡುಪಿ ಜಿಲ್ಲಾ ಬಿಜೆಪಿ ವತಿಯಿಂದ ಮಂಗಳವಾರ ಉಡುಪಿ ನಗರದಲ್ಲಿ ನಡೆದ ಪ್ರತಿಭಟನಾ ರ್ಯಾಲಿಯಲ್ಲಿ ಯಶ್ಪಾಲ್ ಸುವರ್ಣ ಬಾಬ್ರಿ ಮಸೀದಿಯಂತೆ ರಾಹುಲ್ ಗಾಂಧಿ ವಂಶವನ್ನು ಧ್ವಂಸ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದರು. ಅಲ್ಲದೆ ರಾಹುಲ್ ಗಾಂಧಿ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದರು. ಈ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಕಾಂಗ್ರೆಸ್ ಮುಖಂಡರು ದೂರು ನೀಡಿದರು. ಅದರಂತೆ ಈಗ ಪ್ರಕರಣ ದಾಖಲಾಗಿದೆ. ಅತ್ತ ದೆಹಲಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ ಭಂಡಾರಿ ಯಶ್ಪಾಲ್ ಸುವರ್ಣನ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಸ್ಕಾಟ್ಲೆಂಡ್ ಗ್ಲಾಸ್ಗೋದಲ್ಲಿ ನಡೀತಾ ಇರುವ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತದ ಪದಕಗಳ ಬೇಟೆ ಈಗ ಮುಂದುವರೆದಿದೆ. ಮತ್ತಿಬ್ಬರು ಅಥ್ಲೀಟ್ಗಳು ಬೆಳ್ಳಿಯ ಬೇಟೆಯಾಡಿದ್ದಾರೆ. ಭಾರತದ ಉದಯೋನ್ಮುಖ ಅಥ್ಲೀಟ್ ಗುಲ್ವೀರ್ ಸಿಂಗ್ ಪುರುಷರ 10,000 ಮೀಟರ್ ಓಟ ಸ್ಪರ್ಧೆಯಲ್ಲಿ ಐತಿಹಾಸಿಕ ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಭಾರೀ ಮಳೆ, ನೀರು ತುಂಬಿದ ಟ್ರ್ಯಾಕ್ನಂತಹ ಸವಾಲಿನ ಪರಿಸ್ಥಿತಿಯಲ್ಲೂ ಕೂಡ ಛಲ ಬಿಡದೆ ಓಡಿದ ಗುಲ್ವೀರ್ ಕೊನೆಯವರೆಗೂ ಕೂಡ ಮುಂಚೂಣಿಯಲ್ಲೇ ಉಳಿದ್ರು. ಗುಲ್ವೀರ್ ಅವರು 27 ನಿಮಿಷ 49.78 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಬೆಳ್ಳಿ ಪದಕ ಓಡಿದರು. ಚಿನ್ನ ಪದಕ ಪಡ್ಕೊಂಡವರು 27 ನಿಮಿಷ 48 ಸೆಕೆಂಡು 93 ಪರ್ ಸೆಕೆಂಡ್ನಲ್ಲಿ ಮಿಲಿಸೆಕೆಂಡ್ನಲ್ಲಿ ತಲುಪಿದಂಥ ಆಸ್ಟ್ರೇಲಿಯಾ ರಾಬಿನ್ಸ್ ಅವರು ಚಿನ್ನ ಪದಕ ಗೆದ್ದರು. ಇನ್ನು ಈ ಕಡೆಗೆ ಭಾರತದ ಹರ್ಜಿಂದರ್ ಕೌರ್ ಮಹಿಳೆಯರ 69 kg ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕಕ್ಕೆ ಮುತ್ತಿಟ್ಟಿದ್ದಾರೆ. ಭಾರತ ಇವರಿಗೆ 2 ಚಿನ್ನ, 7 ಬೆಳ್ಳಿ, 3 ಕಂಚು, 12 ಪದಕಗಳನ್ನು ಮುಡಿಗೇರಿಸಿ ಪದಕ ಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿದೆ. ಅಸ್ಸಾಂನಲ್ಲಿ ನಿರಂತರ ಮಳೆಯಿಂದಾಗಿ ಹಠಾತ್ ಪ್ರವಾಹ ಮತ್ತು ಭೂಕುಸಿತಗಳು ಜಾಸ್ತಿ ಆಗ್ತಾ ಇದೆ. ಅಸ್ಸಾಂನಲ್ಲಿ ಮತ್ತೆ 7 ಜನರು ಪ್ರವಾಹಕ್ಕೆ ಬಲಿಯಾಗೋದ್ರೊಂದಿಗೆ ಒಟ್ಟು ಮೃತರ ಸಂಖ್ಯೆ 75ಕ್ಕೆ ಏರಿಕೆಯಾಗಿದೆ. 7 ಜಿಲ್ಲೆಗಳಲ್ಲಿ ಪ್ರವಾಹ. ಒಡಿಶಾದಲ್ಲಿ ಪ್ರವಾಹ ಪರಿಸ್ಥಿತಿ ಕೂಡ ಹೆಚ್ಚಾಗ್ತಾ ಇದೆ. ನದಿಗಳು ಉಕ್ಕಿ ಹರಿತಾ ಇದೆ. ಸಾವಿರಾರು ಜನರನ್ನು ಸ್ಥಳಾಂತರಿಸಲಾಗಿದೆ. ಪರಿಸ್ಥಿತಿ ಆತಂಕಕಾರಿ ಮಟ್ಟವನ್ನು ತಲುಪಿದ್ದು 6 ಜಿಲ್ಲೆಗಳಲ್ಲಿ 4 ಜನ ಸಾವನ್ನಪ್ಪಿದ್ದಾರೆ. 748 ಹಳ್ಳಿಗಳಲ್ಲಿ 2,03,000ಕ್ಕೂ ಹೆಚ್ಚು ಜನ ಬಾಧಿತರಾಗಿದ್ದಾರೆ. ಅಲ್ಲಿ ನೋಡಿದ್ರೆ ನಮಗೆ ಮಳೆ ಇಲ್ಲ, ನಾವು ನೀರು ಬಿಡಬೇಕು. ಪಶ್ಚಿಮ ಬಂಗಾಳದ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಕಲ್ಲು ವ್ಯಾಪಾರಿ, ಮರಳು ಕಳ್ಳಸಾಗಣೆಯ ಆರೋಪಿ ಸಂಬಂಧಿ ಹಾಗೂ ಬಸ್ ಕಂಡಕ್ಟರ್ ಮನೆ ಮೇಲೆ ರೇಡ್ ಮಾಡಿ 6 ಕೋಟಿಗೂ ಹೆಚ್ಚು ನಗದಂತೆ 12 kg ಚಿನ್ನವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಈತ ಬೀರ್ಭೂಮ್ ಜಿಲ್ಲೆಯ ಮೊಹಮ್ಮದ್ ಬಜಾರ್ನ TMC ನಾಯಕ ಅನುಬ್ರತ್ ಮೊಂಡಲ್ ಆಪ್ತ ಅಂತ ಹೇಳಲಾಗ್ತಾ ಇದೆ. ರೇಡ್ ಬಗ್ಗೆ ಸಿಎಂ ಸುವೇಂದು ಅಧಿಕಾರಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿಯ ಆಪ್ತ ಅನುಬ್ರತ್ ಇತ್ತೀಚೆಗೆ ಬಂಡಾಯ TMCಯಲ್ಲಿ ಸೇರಿಕೊಂಡಿದ್ರು. ನೋಡಿ, ಮೈ ಬಗ್ಸಿ ದುಡಿಯೋದಕ್ಕೆ ಕೆಲವ್ರಿಗೆ ಆಗಲ್ಲ. ಎಲ್ಲ ಅಂಗಾಂಗಗಳು ಸರಿ ಇದ್ದರೂ ಕೂಡ ಹೆಂಗೆ ನಾಟಕ ಮಾಡ್ತಾರೆ ಅಂದರೆ ಇದು ನೋಡಿ, ಭಾರಿ ಚೆನ್ನಾಗಿದೆ ಇದು. ಇಲ್ಲೊಬ್ಬ ಅಂಗವಿಕಲರ ರೀತಿ ವೇಷ ಧರಿಸಿ ಡ್ರಾಮಾ ಮಾಡಿ ತಗಲಾಕೊಂಡಿದ್ದಾನೆ. ಬ್ಯಾಟ್ರಾಯನ್ಪುರದ ITI ಲೇಔಟ್ನಲ್ಲಿ ಭಿಕ್ಷಾಟನೆ ನಡೆಸ್ತಾ ಇದ್ದ ಉತ್ತರ ಪ್ರದೇಶ ಮೂಲದ ಮುಖೇಶ್ ಎಂಬ ಯುವಕನ ನೈಜ ಬಣ್ಣ ಬಯಲಾಗಿದೆ. ಕೈಕಾಲುಗಳು ಸಂಪೂರ್ಣ ಚೆನ್ನಾಗಿದ್ದರೂ ಶೋಕಿ ಜೀವನ ಮತ್ತು ಸುಲಭವಾಗಿ ಹಣ ಗಳಿಸೋ ದುರಾಸೆಯಿಂದ ಈತ ಮನಕಲಕುವಂತೆ ಕುಂಟುತ್ತಾ ವಿಶೇಷ ಚೇತನನ ರೀತಿ ನಟಿಸಿ ಜನರನ್ನು ವಂಚನೆ ಮಾಡ್ತಾ ಇದ್ದ. ಐಷಾರಾಮಿ ಪ್ರದೇಶಗಳನ್ನೇ ಗುರಿಯಾಗಿಸಿಕೊಂಡು ಭಿಕ್ಷಾಟನೆ ಮಾಡ್ತಾ ಇದ್ದ. ಈತನ ಚಲನವಲನದ ಬಗ್ಗೆ ಸ್ಥಳೀಯರಿಗೆ ಅನುಮಾನ ಮೂಡಿ ತರಾಟೆಗೆ ತಗೊಂಡಾಗ ಈತನ ಅಸಲಿಯತ್ ಏನು ಅಂತ ಬೆಳಕಿಗೆ ಬಂದಿದೆ. ಎಲ್ಲ ಸರಿ ಇದೆ, ಕೈ ಕಾಲು ಎಲ್ಲ, ಬಟ್ ಅವ್ನು ಹೆಂಗೆ ಪ್ರಾಕ್ಟೀಸ್ ಮಾಡಿದಪ್ಪ ಹಂಗೆ ನಡೆಯೋದನ್ನು. ಈತನ ಬಳಿ ನೀರಜ್ ಎಂಬವರಿಗೆ ಸೇರಿದ ಕಳುವಾದ ಐಫೋನ್ ಪತ್ತೆಯಾಗಿದೆ. ತಕ್ಷಣವೇ ಸ್ಥಳೀಯರು ಬ್ಯಾಟ್ರಾಯನ್ಪುರ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಬಳಿಕ ಆತನನ್ನು ಸುಮ್ಮನಹಳ್ಳಿಯಲ್ಲಿರೋ ನಿರಾಶ್ರಿತರ ಪರಿಹಾರ ಕೇಂದ್ರಕ್ಕೆ ಸೇರಿಸಲಾಗಿದೆ. ಅದು ಮಾಡಬಾರ್ದಾಗಿತ್ತು ನನ್ನ ಪ್ರಕಾರ. ಇಲ್ಲಿಂದ ಅವನ್ನ ಗಡಿಪಾರು ಮಾಡಿ ಉತ್ತರ ಪ್ರದೇಶಕ್ಕೆ ಒದ್ದೋಡಿಸ್ಬೇಕಾಗಿತ್ತು. ಅಲ್ಲೇ ಭಿಕ್ಷೆ ಬೇಡ ಹೋಗ್ಬಿಟ್ಟು ಜನರಿಗೆ ಯಾಮಾರಿಸುವಂತ. ಇಂಥವರಿಂದ ನಿಜವಾದರ ಮೇಲೂ ಕೂಡ ನಂಬಿಕೆ ಹೊರಟೋಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ.